ನೀವು ಒಂದು ಮಾತು ಹೇಳಿ, ಒಂದು ಹಾಡು ಹೇಳ್ತೀರಿ ನೀವು. ಏನಂದರೆ ಹೆಂಡತಿಗೆ ಎಲ್ಲ ಅವಕಾಶಗಳನ್ನ ಕೊಟ್ಟರು ಕೂಡ ಅವಳಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅನ್ನುವಂಥದ್ದು. ಆ ಸಾಂಗ್ ಒಂದ್ಸಲ ಹೇಳ್ತೀರಾ? ಓ, ಆ ಸಾಂಗ ಯಾವುದೋ ಇದು ಅದಲ್ಲಿ ಹೇಳಿದ್ದೆ. ಹೊಸದಾಗಿ ನಾನು ನನ್ನ ಹೆಂಡ್ತಿ ಮದುವೆ ಆಗಿರ್ತೀವಿ. ಆ ಟೈಮಲ್ಲಿ ನನ್ನ ಹೆಂಡ್ತಿಗೆ ಅಡುಗೆ ಮಾಡೋಕ್ಕೆ ಹೇಳಿರ್ತೀನಿ. ನಾನು ಹೊಲ್ದ ಹತ್ರಕ್ಕೆ ಹೋಗಿರ್ತೀನಿ ಅತ್ತಾನೆ ಹೇಳ್ತಾ ಇದ್ದೀನಿ. ಅದು ಆ್ಯಕ್ಚುಲಿ ಅದು ಇದೆ, ಯೂಟ್ಯೂಬಲ್ಲೆಲ್ಲ ಇದೆ. ಓಕೆ. ಒತ್ತರೆ ಎದ್ದು ಹೊಲಕ್ಕೋಗಿ ಸೌತೆಕಾಯಿನ ಅಂತಂದರೆ, ಒತ್ತರೆ ಎದ್ದು ಹೊಲಕ್ಕೋಗಿ ಸೌತೆಕಾಯಿನ ಅಂತಂದರೆ, ಕರುಮ್ ಕರುಮ್ ತಿಂತ ಕೂತವಳೆ ನನ್ನ ಹೆಂಡ್ತಿ, ಕರುಮ್ ಕರುಮ್ ತಿಂತ ಕೂತವಳೆ. ಸೌತೆಕಾಯ ತೆಗೆದಿಟ್ಟು ಅಡುಗೆಯ ಮಾಡಂದ್ರೆ, ಸೌತೆಕಾಯ ತೆಗೆದಿಟ್ಟು ಅಡುಗೆಯ ಮಾಡಂದ್ರೆ ಏನನ್ಬೇಕು ಅವಳು? ಏನನ್ಬೇಕು? ಸೌದೆ ಇಲ್ಲಂತವಳೆ ನನ್ನ ಹೆಂಡ್ರು, ಸೌದೆ ಇಲ್ಲಂತವಳೆ. ಸೌದತ್ತಿಗೆ ಹೋಗಿ ನಾನು ಸೌದೆಯನ್ನು ತಂದು ಕೊಟ್ರೆ, ಸೌದತ್ತಿಗೆ ಹೋಗಿ ನಾನು ಸೌದೆಯನ್ನು ತಂದು ಕೊಟ್ರೆ ಏನನ್ಬೇಕು ಅವಳು? ಏನಂದ್ಲು? ಸೀಮೆಣ್ಣೆ ಇಲ್ಲಂತವಳೆ ನನ್ನ ಹೆಂಡ್ರು, ಸೀಮೆಣ್ಣೆ ಇಲ್ಲಂತವಳೆ. ಸಿಂಗಾಪುರಕ್ಕೆ ಹೋಗಿ ನಾನು ಸೀಮೆಣ್ಣೆ ತಂದು ಕೊಟ್ರೆ, ಸಿಂಗಾಪುರಕ್ಕೆ ಹೋಗಿ ನಾನು ಸೀಮೆಣ್ಣೆ ತಂದು ಕೊಟ್ರೆ ಸೀಮೆಣ್ಣೆ ತಂದು ಕೊಟ್ರೆ ಏನನ್ಬೇಕು ಅವಳು? ಏನಂದ್ಲು? ಬೆಂಕಿಪಟ್ಟಣ ಇಲ್ಲಂತವಳೆ ನನ್ನ ಹೆಂಡ್ರು, ಬೆಂಕಿಪಟ್ಟಣ ಇಲ್ಲಂತವಳೆ. ಬೆಂಗಳೂರಿಗೆ ಹೋಗಿ ನಾನು ಬೆಂಕಿಪಟ್ಟಣ ತಂದು ಕೊಟ್ರೆ, ಬೆಂಗಳೂರಿಗೆ ಹೋಗಿ ನಾನು ಬೆಂಕಿಪಟ್ಟಣ ತಂದು ಕೊಟ್ರೆ ಏನನ್ಬೇಕು ಅವಳು? ಏನಂದ್ಲು? ಪಾತ್ರೆ ಇಲ್ಲಂತವಳೆ ನನ್ನ ಹೆಂಡ್ರು, ಪಾತ್ರೆ ಇಲ್ಲಂತವಳೆ. ಪಾವಗಡಕ್ಕೆ ಹೋಗಿ ನಾನು ಪಾತ್ರೆಯನ್ನು ತಂದು ಕೊಟ್ರೆ, ಪಾವಗಡಕ್ಕೆ ಹೋಗಿ ನಾನು ಪಾತ್ರೆಯನ್ನು ತಂದು ಕೊಟ್ರೆ ಏನಂದ್ಲು? ಏನಂತಳೆ ಸರ್ ಅವಳು? ಉಪ್ಪೇ ಇಲ್ಲಂತವಳೆ ನನ್ನ ಹೆಂಡ್ರು, ಉಪ್ಪೇ ಇಲ್ಲಂತವಳೆ. ಉಪ್ಪಿನ ಅಂಗಡಿಗೆ ಹೋಗಿ ನಾನು ಉಪ್ಪನ್ನು ತಂದು ಕೊಟ್ರೆ, ಉಪ್ಪಿನ ಅಂಗಡಿಗೆ ಹೋಗಿ ನಾನು ಉಪ್ಪನ್ನು ತಂದು ಕೊಟ್ರೆ ಏನನ್ಬೇಕು ಅವಳು? ಏನಂದ್ಲು? ಖಾರದ ಪುಡಿ ಇಲ್ಲಂತವಳೆ ನನ್ನ ಹೆಂಡ್ರು, ಖಾರದ ಪುಡಿ ಇಲ್ಲಂತವಳೆ. ಕಾರವಾರಕ್ಕೆ ಹೋಗಿ ನಾನು ಖಾರದ ಪುಡಿ ತಂದು ಕೊಟ್ರೆ, ಕಾರವಾರಕ್ಕೆ ಹೋಗಿ ನಾನು ಖಾರದ ಪುಡಿ ತಂದು ಕೊಟ್ರೆ ಏನನ್ಬೇಕು ಅವಳು? ಏನಂದ್ಲು? ಈರುಳ್ಳಿ ಇಲ್ಲಂತವಳೆ ನನ್ನ ಹೆಂಡ್ರು, ಈರುಳ್ಳಿ ಇಲ್ಲಂತವಳೆ. ಇಲ್ವಾಲಕ್ಕೆ ಹೋಗಿ ನಾನು ಈರುಳ್ಳಿ ತಂದು ಕೊಟ್ರೆ, ಇಲ್ವಾಲಕ್ಕೆ ಹೋಗಿ ನಾನು ಈರುಳ್ಳಿ ತಂದು ಕೊಟ್ರೆ. ಸರ್ ಇಷ್ಟೆಲ್ಲ ಮಾಡಿ ಏನನ್ಬೇಕು ಸರ್ ಅವಳು? ಏನಂದ್ಲು ಕೊನೆಗೆ? ಅಡುಗೆ ಮಾಡೋಕ್ಕೆ ಬರಲ್ಲ ಅಂತವಳೆ ನನ್ನ ಹೆಂಡ್ರು, ಅಡುಗೆ ಮಾಡೋಕ್ಕೆ ಬರಲ್ಲ ಅಂತವಳೆ. ಅಡುಗೆ ಮಾಡೋಕ್ಕೆ ಬರಲ್ಲ ಅಂತವಳೆ ನನ್ನ ಹೆಂಡ್ರು, ಅಡುಗೆ ಮಾಡೋಕ್ಕೆ ಬರಲ್ಲ ಅಂತವಳೆ. ಅದ್ಭುತ ಸಂತೋಷ್ ಅವರೇ. ಇದೆಲ್ಲ ಸಾಹಿತ್ಯ ಅದೆಲ್ಲ ನಿಮ್ದೇನಾ ಹೇಗೆ? ಸರ್ ನಂದಲ್ಲ, ಸರ್ ನಂದಲ್ಲ. ಇದು ನಮ್ಮ ಕಡಿವಿನಸಳ್ಳಿ ಜಾಗೃತಿ ಕಲಾ ಯುವಕರ ಸಂಘ ಅಂತ ಇತ್ತು. ಅವ್ರ ಜೊತೆಯೆಲ್ಲ ನಾನು ಯೋಜನಾ ಮೇಳಕ್ಕೆ ಹೋಗುವೆ. ಯೋಜನಾ ಮೇಳದಲ್ಲಿ ಸರ್ವೇ ಸಾಮಾನ್ಯವಾಗಿ ಎಲ್ಲ ಜನಪದ ಕಲಾವಿದರು ಹಾಡುವಂಥ ಹಾಡುಗಳಿವು. ಅದರಲ್ಲಿ ಒಂದು ಮೆಲುಕು ಹಾಕಿ ಜ್ಞಾಪಿಸ್ಕೊಂಡು ತುಂಬ ದಿನ ಆದಮೇಲೆ ಇವು ಹಾಡನ್ನ ಆಡಲೇಬೇಕು ಅಂತ ಆಡಿ ಅಲ್ಲಿ ಇದು ಮಾಡಿದೆ.